ಥ್ಯಾಂಕ್ ಯು ಫಾರ್ ಯುವರ್ ವಿಸಿಟ್. ಇಲ್ಲಿ ಸಖತ್ತಾಗಿ ಆಗಿರುತ್ತೆ ಅನಿಸುತ್ತೆ ಸೀಸನಲ್ಲಿ. ಹಿಂಗೆ ಹೋಗೋದಾ? ಇಂಡಿಯಾ ಫ್ಲ್ಯಾಗು. ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ವೈಟ್ ಡೆಸರ್ಟ್. ಗಾಯ್ಸ್ ಇಲ್ಲೆಲ್ಲೋ ಮ್ಯಾಗ್ನೆಟಿಕ್ ಝೋನ್ ಅಂತೆ. ಮ್ಯಾಗ್ನೆಟು ಇಲ್ಲ, ಮಣ್ಣು ಇಲ್ಲ, ಮಸಿ ಇಲ್ಲ. ಆ ಕಡೆಯಿಂದ ಡೌನು. ಟ್ರೈ ಮಾಡ್ತವ್ರೆ. ನಾವು ಸ್ಟಾರ್ಟ್ ಮಾಡ್ಕೊಂಡೆ ಹೋಗ್ತೀವಿ. ಆಯ್ತಪ್ಪ ನಿಲ್ಸ್ತೀನಿ ನೋಡಿ. ಈಗ ಹಿಂದೆ ಹೋಗುತ್ತೆ. ಹೌದು, ಹಿಂದೆ ಯಾಕೆ ಹೋಗುತ್ತೆ? ಡೌನ್ ಇದೆ. ಇಲ್ಲಿ ಅವ್ರೇನು ಡೌನೇ ನೋಡಿಲ್ಲ ಅನ್ಸುತ್ತೆ. ಆಯ್ತು ನಿಲ್ಸ್ತೀನಿ. ಹಿಂದೆ ಆಬ್ವಿಯಸ್ಲಿ ಗಾಯ್ಸ್ ಡೌನ್ ಇದೆ. ಹ್ಞೂ, ಮುಂದೆ ಅಪ್ಪಿರಲ್ಲಿ ಹೋಗ್ಬೇಕು. ಡೌನಲ್ಲಿ ಇದೇ ಬೇಕಾ? ಯಾವ್ದು ಬೇಕಾದ್ರೂ ಹೋಗುತ್ತೆ ಗಾಡಿ. ಅಲ್ಲ ಹೋಗ್ತಿಲ್ಲ, ಹಿಂದಕ್ಕೆ ಹೋಗ್ತಿಲ್ವಾ? ಮುಂದೆ ಹೋಗಲ್ಲ. ಹಾಂ, ರೈಸ್ ಮಾಡ್ಕೊಂಡು ಬಂದು ಸ್ಲೋ ಆಗಿಬಿಡು. ಮುಂದೆ ಹೋಗಲ್ವಾ? ಮುಂದೆ ಹೋಗಲ್ಲ. ಓಡ್ತಿದೆ ಶಶು. ಅಪ್ಪಿದೆ ಅಷ್ಟೇ ಅಲ್ಲಿ. ಹಿಂಗೆ ಡೌನ್ ಇದೆ. ಅದ್ರಲ್ಲಿ ಏನಿದೆ? ಸ್ಕ್ಯಾಮ್ ಗಾಯ್ಸ್, ಸ್ಕ್ಯಾಮ್. ಸುಮ್ಮನೆ ಮ್ಯಾಗ್ನೆಟ್ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಹೇಳ್ತಾರೆ ಮ್ಯಾಗ್ನೆಟಿಕ್ ಝೋನ್ ಅಂತ. ಮ್ಯಾಗ್ನೆಟಿಕ್ ಝೋನಲ್ಲೇ ಇರ್ತದೆ. ಒಂಟೆ ಗುರು. ಸರಿ ಅಂತ ಯಾವುದೋ ಹೈಯೆಸ್ಟ್ ಪಾಯಿಂಟಿಗೆ ಬಂದಿದ್ದೀವಿ. ನೋಡೋಣ ಏನು ಹೈಯೆಸ್ಟ್ ಆಗಿರ್ಬೋದು ಅಂತ. ಕಾಲು ಡಂಗರಿಗೆ ಬಂದ್ವಿ. ನನ್ನ ಅಜ್ಜಿ ಒಬ್ಬನೇ ಹೆಲ್ಪ್ ಮಾಡಲ್ಲ ಗಾಯ್ಸ್. ಎಲ್ಲರೂ ನನ್ನ ಮಕ್ಳು ಎಲ್ಲರೂ ಯಾರೂ ಹೆಲ್ಪ್ ಮಾಡಲ್ಲ. ಅದೊಂದು ವೆಲ್ಡಿಂಗಿಗೆ ಬಿಚ್ಕೊಡಿ ಸ್ವಿಂಗಾಮ್ ಅಂದರೆ ಒಂಚೂರು ಇಟ್ಕೊಳ್ತಿ. ಸ್ವಿಂಗಾಮ್ ಒಂದು ಬಿಚ್ಕೊ ಅಂದರೆ ಬಿಚ್ಕೊಳಲ್ಲ ಗುರು. ಏನು ಅವ್ರದ್ದೇನು ಹೊತ್ಕೊಂಡು ಹೋಗ್ತೀವ? ನಾಲ್ಕು ಬೋಲ್ಟ್ ಬಿಚ್ಚೋಕ್ಕೆ. ಬೈಕ್ ಶೋರೂಮ್ ಅವ್ರದು ನೋಡಿ. ಕ್ರೇಜಿ ಇತ್ತು ಗುರು. ಇದು ವೈಬ್ ಕೊಟ್ಟವ್ರೆ ಫುಲ್ಲು ಬಾಸು. ಇರಿ, ಇಲ್ಲಿ ಎಲ್ಲೂ ಇಡಂಗೆ ಇಲ್ಲ ಗುರು. ಎಲ್ಲ ಕಡೆ ಇದು ಮಾಡಿಟ್ಟವ್ರೆ. ಎಸ್, ಬಂದ್ವಿ. ಹೈಯೆಸ್ಟ್ ವ್ಯೂ ಆಫ್ ರನ್ ಆಫ್ ಕಚ್. ಆ ಕಚ್ಚಿಂದು ವ್ಯೂ ಪಾಯಿಂಟ್ ಇದು ಅಷ್ಟೇ ಗೈಸ್. ನೋಡಿ, ಇಲ್ಲಿ ಬಂದ್ವಿ. ಈಗ ಲುಕ್ ಎಟ್ ದ ವ್ಯೂ ಗೈಸ್. ಸಖತ್ ಕ್ರೇಜಿ ಆಗಿದೆ. ಫುಲ್ ವೈಟ್ ಸಾಲ್ಟು ಇಲ್ಲಿದೆ. ನಮಗೆ ಅಲ್ಲೆಲ್ಲೋ ರೋಡ್ ಇದೆ, ಅಲ್ಲೇ ಹೋಗೋದು ನಾವು. ಫುಲ್ಲಾಗಿ ಚೆನ್ನಾಗಿ ಕಾಣ್ತಿದ್ಯಾ? ಕಾಣಿಸಲ್ಲ ನಮಗೆ. ಕಣ್ಣಿಗೆ ಒಳ್ಳೆ ಚಿಕ್ಕದಾಗಿ ಕಾಣ್ತಿದೆ. ಇನ್ನು ಅಲ್ಲಿ ನಿಮಗೆ ಎಲ್ಲಿಂದ ಕಾಣಿಸೋದು ಹೇಳಿ? ಯಾವುದೋ ವೈಲ್ಡ್ ಲೈಫ್ ಗುರು. ಚೆನ್ನಾಗಿ ಅಂದರೆ ಫುಲ್ ವೈಲ್ಡ್ ಲೈಫ್ ಇದೆ. ಸಖತ್ ವೈಲ್ಡ್ ಲೈಫ್. ಆ ಕಡೆ ಎಲ್ಲ ಫುಲ್ಲು ಇದಿದೆ, ಬೆಟ್ಟ ಗುಡ್ಡ ಎಲ್ಲ ಇದೆ. ಈ ಕಡೆ ಫುಲ್ಲು ಅದೇ ವೈಟ್ ಡೆಸರ್ಟ್ ಇದೆಯಲ್ಲ ಅದು. ನಾವು ಆ ಕಡೆ ಅಲ್ಲೆಲ್ಲೋ ಬರ್ತೀವಿ. ಇದೇ ಹೈಯೆಸ್ಟ್ ಪಾಯಿಂಟ್ ಅಂತ. ಇದಕ್ಕಿಂತ ಹೈಯೆಸ್ಟ್ ಪಾಯಿಂಟ್ ಅದು ಅನಿಸುತ್ತೆ. ಏನೋ ಗೊತ್ತಿಲ್ಲ, ನೋಡೋಣ. ಅಲ್ಲೆಲ್ಲ ವೈಟ್ ಆಗಿದೆ. ಅದು ಯಾವರು ಅಲ್ಲೆಲ್ಲ ಇತ್ತು ರೋಡ್. ಇದ್ದಿದ್ರೆ ಅಲ್ಲಿ ಚೆನ್ನಾಗಿರ್ತಿತ್ತು ನೋಡಿ. ಅಷ್ಟೇ, ಸಿಗ್ತೀನಿ ರೀ ಗೈಸ್. ಅದೇ ನಿಮಗೆ ಹಿಂದೆ ಚೆನ್ನಾಗಿ ಕಾಣಿಸ್ತಿಲ್ಲ ಏನು ಅಂದರೆ ಒಂಥರ ವೈಟ್ ಫಾಗ್ ಥರ ಇದೆ. ಇದು ಪಕ್ಕ ಫಾಗೆ, ಸ್ಮೋಕ್ ಏನಲ್ಲ. 100% ಫಾಗೇ ಇದು. ನಾವು ಯಪ್ಪ ಕ್ರಿಂಜಿ ಪೀಪಲ್ ಇರಲಿ. ಅದೇ ಈಗ ವಾಪಸ್ ಹೋಗ್ತೀವಿ. ಸ್ವಿಂಗಾಮ್ ಹಿಂದೆ ಫುಲ್ಲು ತಲೆ ಬಿಸಿ ಆಗೋಯ್ತು ಈಗ. ಸ್ವಿಂಗಾಮ್ ಕಾ ಬಹುತ್ ಖರಾಬ್ ಹೋ ರಹಾ ಹೈ. ನೋಡೋಣ, ಚೆನ್ನಾಗಿದೆ. ಅದೇ ಈಗ ವಾಪಸ್ ಹೋಗೋದಷ್ಟೇ. ಇಲ್ಲಿ ನೋಡಿಕೊಂಡು ಕ್ಯಾಮಲ್ ರೈಡ್ ಅಂತೆ, ಇನ್ನೇನೆಲ್ಲ ಇದೆ.
ಫುಲ್ಲು ಸ್ಕಿನ್ನೆಲ್ಲ ಡ್ರೈ ಆಗೋಯ್ತು ನೋಡಿ. ಸನ್ಸೆಟ್ಟಿಗೆ ಚೆನ್ನಾಗಿರ್ತಿತ್ತು. ರನ್ ಉತ್ಸವ್, ರನ್ ಆಫ್ ಕಚ್, ಕಾಲಡೊಂಗರ ಹೈಯೆಸ್ಟ್ ಪಾಯಿಂಟ್ ಇನ್ ಕಚ್, ಸನ್ಸೆಟ್ ಪಾಯಿಂಟ್ 458 meters ಅಬೋವ್ ದ ರನ್ ಅಂತ. ರನ್ ಅಂದರೆ ಅದೇ ಅಲ್ಲಿ ವೈಟ್ ಡ್ರೆಸ್ ಕಟ್ತಿದ್ದೆ. ಉಪ್ಪು ಅಂದರೆ ರನ್ನ ಏನೋ ಇರಬೇಕು ಇವ್ರ ಭಾಷೆಯಲ್ಲಿ, ಏನಂತ ಗೊತ್ತಿಲ್ಲ. ಎಸ್ ಸಿಕ್ಕೋಣ, ಮುಂದೆ ಹೋಗ್ತಾ ಸಿಗ್ತೀನಿ. ಗೈಸ್ ಹೊರಟ್ವಿ, ಕಾಲಡಂಗರಿಂದ ಹೊರಟ್ವಿ ಈಗ ಇಲ್ಲಿ. ಹಾಂ ಎಸ್ ರನ್ ಅದೇ ಧೋಲಾವೀರ ರೋಡ್ ಒಂದು ಬಿಟ್ಟರೆ ರನ್ ಆಫ್ ಕಚ್ಚು. ಮತ್ತಿನ್ನು ಅದೇ ಟೆಂಟ್ ಸಿಟಿ ಬಿಟ್ಟರೆ ಟೆಂಟ್ ಸಿಟಿ ಅಲ್ಲೇ ರೂಮ್ ತೊಗೊಬೇಕದು. ಇಲ್ಲಾಂದರೆ ಉತ್ಸವ ಟೈಮಲ್ಲಿ ಬಂದರೆ, ಉತ್ಸವ ಇನ್ನೂ ಲೇಟ್ ಅನಿಸುತ್ತೆ, ಅವಾಗ ಬರ್ಬೇಕು. ಇನ್ನೇನು ಇಲ್ಲ, ಇದು ಈ ಕಡೆ ವೇಸ್ಟೇ ಅನ್ಕೊತೀನಿ. ನಮ್ಗಂದ್ರೆ ಒಂದು ರೈಡು, ಬೈಕ್ ರೈಡ್ ಒಂದು ಚೆನ್ನಾಗಿ ಅನಿಸುತ್ತೆ ಆ ರೋಡಲ್ಲಿ. ಯಾವ್ದು ಹೇಳಿದ್ದು, ಧೋಲಾವೀರ ಟು ದೋಡು. ಹಾಂ ಹಾಂ ಬೈಕೇನು ಪ್ರಾಬ್ಲಮ್ ಇಲ್ಲ ಅಂದರೆ ಅದೇ ಶಾಶ್ವತ ಪ್ರಾಬ್ಲಮ್ ಆಗಿದೆ. ಯಾವನು ಹೆಲ್ಪ್ ಮಾಡಲ್ಲ ಗುರು, ಬರೀ ಕಚಡ ಬುದ್ಧಿ ತೋರಿಸ್ಬಿಟ್ರು. ತುಂಬ ಜನ ಒಳ್ಳೆಯವ್ರು ಸಿಕ್ಕಿದ್ರು ಇಷ್ಟ ತನಕ. ಇಲ್ಲಿಗೆ ಬಂದಮೇಲೆ ಎಲ್ಲ ಒಂದು ಸ್ವಿಂಗಾಮ್ ಬೀಚ್ ಕೊಡೋಕ್ಕಾಗಲ್ಲ ಅಂದರೆ ಏನು ಹೇಳಿ, ಕೆಲಸ ಇದೆ ಅಂತಾರೆ. ಅದೇ ಏನು ಫ್ರೀಯಾಗೇನು ಬಿಚ್ಕೊಡೋಕೆ ಹೇಳಿಲ್ಲ ನಾವು, ಕಾಸು ಕೊಡ್ತೀವಿ. ಸುಮ್ಮನೆ ಫ್ರೀಯಾಗೇನೆ ಯಾರೂ ಬಿಚ್ಕೊಳಲ್ಲ ಆಯಿತಾ. ಸುಮ್ಮನೆ ತಲೆ ಎಲ್ಲದು ಹಿಂಗಿಡ್ತಾರೆ ಗುರು. ಯಪ್ಪ ತುಂಬ ಕಚಡ ನನ್ನ ಮಕ್ಳು. ಹೋಗಿ ಇಂಟ್ರೆಸ್ಟೇ ಹೋಯ್ತು ಅತ್ಲಾಗೆ ಈ ಕಡೆದು. ಈ ಊರೇ ಇಷ್ಟ ಆಗಲಿಲ್ಲ ಅನ್ನಂಗಾಯ್ತು. ಬಿಡಿ ಹೋಗ್ಲಿ, ಇರ್ತಾರೆ ಎಲ್ಲ ಕಡೆನೂ ಒಂದೊಂಥರ. ಇಲ್ಲ ನಮ್ಗೆ ನಸೀಬ್ ಸರಿ ಇಲ್ಲ, ಕಾಡು ನಸೀಬಾಗಿದೆ ನಮ್ಮದು ಅಷ್ಟೇ. ಈಗ ವಾಪಸ್ ಹೊರಟ್ವಿ, ಹೋಗ್ತೀವಿ. ಬರೀ ಗುರು ಎಷ್ಟು ದೂರದಿಂದ ಎಲ್ಲ ಸುಮ್ಮನೆ ಅಡ್ಡ ಹಾಕ್ತಾರೆ, ಏನೇನೆಲ್ಲ ಮಾಡ್ತಾರೆ. ಫುಲ್ ಡ್ರೈ ಆಗೋಗಿದೆ ಗುರು. ಯಪ್ಪ ಹೂ, ತುಂಬ ಬಿಸಿಲು ಬೇರೆ. ಓಕೆ ನೋಡೋಣ, ಸೀದಾ ಕೆಳಗೆ ಹೋಗ್ತೀವಿ ಅಷ್ಟೇ. ಇನ್ನು ಹೋಗಿ ಸಿಗೋಣ. ನೋಡಿ ರಿಯಲ್ ಕ್ಯಾಮಲ್ಸ್. ಸಖತ್ತಾಗಿದೆ ಇವರು ನೋಡೋಕ್ಕೆ, ಕ್ರೇಜಿ. ಓಕೆ ಆಯಿತು, ಸಿಗ್ತೀವಿ ಮುಂದೆ. ಬಾಯ್ ಬಾಯ್. ಟೌನಲ್ಲಿ ಬಂದ್ವಿ, ಮಕ್ಕಳೆಲ್ಲ ಫುಲ್ ಖುಷಿ ಪಡ್ತಾರೆ. ಹಿಂದೆ ಕೈಯೆಲ್ಲ ಕೊಡ್ತಿದ್ರು ಬಾಯ್ಸು, ಕೈ ಕೊಡಿ ಅಂತ. ನೋಡಿ ಹಿಂಗೆ ಹೊಡಿತಾವ್ರಿ ಎಲ್ಲ. ಶೇಕ್ ಹ್ಯಾಂಡ್ ಕೊಡಿ ಅಂದರೆ ಅಲ್ಲ, ಶೇಕ್ ಹ್ಯಾಂಡ್ ಅಲ್ಲ, ಐಫೈ ಕೊಡಿ ಅಂದರೆ ಹಾಕೊಂಡು ಜಡಿ ತಗೋತಾವ್ರೆ ಎಲ್ಲರಿಗೂ. ಹೊಡಿತಾವನೆ ಚೆನ್ನಾಗಿ ಪಟ್ ಪಟ್ ಅಂತ. ಹೋಗಪ್ಪ ಹೋಗು. ಗೈಸ್ ನೋಡಿ, ಇಲ್ಲೇ ಊಟ ಮಾಡಿದ್ವಿ. ಹೋಟೆಲ್ ನೋಡೋಕೆ ಚಿಕ್ಕದಾಗಿತ್ತು ಆಯಿತಾ, ಕಾಸೇನು ಕಮ್ಮಿ ಇರಲಿಲ್ಲ. ನಾವೇನೋ ಕಮ್ಮಿ ಇರುತ್ತೆ ಡಾಬಾ ಥರ ಐತಲ್ಲ ಅಂತ ಹೋದರೆ, ಇನ್ನೇನೋ ಅಲ್ಲೇ ಒಂದು ದೊಡ್ಡ ಹೋಟೆಲ್ ಇತ್ತು, ಅದಕ್ಕೆ ಹೋಗಿದ್ರು ಅದೇ ಪ್ರೈಸ್ ಇರ್ತಿತ್ತು. ಏನು ಡಿಫ್ರೆನ್ಸೇ ಇಲ್ಲ. ಯಪ್ಪ ಒಳ್ಳೆ ಕಾಸು ಮಾಡ್ತಾರೆ. ಫೆಬ್ ತನಕ ಸೀಸನ್ ಅಂತೆ, ಫೆಬ್ಬು ಮಾರ್ಚ್ ತನಕ ಸೀಸನು. ಈ ಸತಿ ಮಾರ್ಚ್ ತನಕ ಹೋಗುತ್ತೆ, ಯಾವಾಗಲೂ ಫೆಬ್ ತನಕ ಸೀಸನ್ ಇರ್ತಿತ್ತಂತೆ. ಇಷ್ಟೊತ್ತಿಗಿದೆ ನೀರೆಲ್ಲ ಕಾಣ್ತಾ ಇದೆಯಲ್ಲ, ಇದು ಡ್ರೈ ಆಗಬೇಕಿತ್ತು ಲೆಕ್ಕಕ್ಕೆ, ಇದಿನ್ನೂ ಆಗಿಲ್ಲ. ಎಸ್ ಗಾಯ್ಸ್ ನೋಡಿ, ಫೋಟೋ ಆಯಿತು. ನೋಡಿ ಗಾಯ್ಸ್, ಎಲ್ಲ ಶಾರ್ಟ್ಸ್ ಎಲ್ಲ ತಕ್ಕೊಂಡು ಹೊರಟ್ವಿ ಈಗ. ಗೋಯಿಂಗ್ ಬ್ಯಾಕ್ ಟು ದ ರೂಮ್. ಇಲ್ಲಿ ಏನೂ ಇಲ್ಲ ಅಂತ ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು. ಧೋಲಾವೀರಲ್ಲಿ ಅದೇ ಹೆರಿಟೇಜ್ ಸೈಟ್ ಒಂದು ನೋಡ್ಬೋದು. ಲೆಟ್ಸ್ ಸಿ. ಹಾಂ ಏನೂ ಇಲ್ಲ. ಆ ವೈಟ್ ಸ್ಯಾಂಡ್ ಇದ್ದಿದ್ರೆ ಒಳಗೆಲ್ಲ ಇಳಿಬೋದಿತ್ತು. ಇಲ್ಲಿ ವೈಟ್ ಸ್ಯಾಂಡ್ಗಿಂತ ಸಮುದ್ರ ತುಂಬಿ ತುಳ್ಕಾಡ್ತಿದ್ದೆ ಹಂಗೆ. ಇದು ಸದ್ಯಕ್ಕೆ ಟ್ರೈ ಆಗಲ್ಲ ಬಿಡು. ಇಲ್ಲಿ ನೋಡು, ಏನೋ ಅದು ಅಷ್ಟು ರಾಶಿ ಇಲ್ಲ ಕಣೋ ಪ್ರತೀಕ್. ಡೀಪ್ ನೋಡು ಅಷ್ಟೇ ಇರೋದು, ನಡ್ಕೊಂಡು ಹೋಗ್ತಿದ್ದಾವೆ ನೋಡವು. ಫೈನಲಿ ಬ್ಯಾಕ್
ನಿಯರ್ ಧೋಲಾವೀರ. ಫ್ಲೆಮಿಂಗೋಸ್ ಎಂಡ್ ಹಿಯರ್. ಇಲ್ಲಿಂದ ಒಣಗ್ತಾ ಹೋಗ್ತಾ ಇದೆ ನೀರು, ಆದರೆ ಒಣಗೋಕ್ಕೆ ತುಂಬ ಟೈಮ್ ಬೇಕು. ಹೆವಿ ನೀರಿದೆ ಗುರು, ಹೆಂಗ್ ಗುರು ಒಣಗುತ್ತೆ ಅದು? ಯಪ್ಪ, ಇಟ್ಸ್ ಓಕೆ. ಈ ರೋಡ್ ಒಂದು ಹೊಡಿಬೇಕಂತ ಜೀವನದಲ್ಲಿ ಒಂದಿತ್ತು. ಲೈಫ್ ಟೈಮ್ ಒನ್ಸ್ ನೋಡೋ ಅಂಥ ಜಾಗ ಲೈಫ್ ಟೈಮಲ್ಲಿ. ಪ್ರಾಪರ್ ಧೋಲಾವೀರ 4 ಕಿಲೋಮೀಟರ್ಸ್. ಆಮೇಲೆ ರಾಜ್ಕೋಟ್, ಅಹಮದಾಬಾದ್ ಬಂದ್ವಿ ನೋಡಿ. ಇಲ್ಲೇ ಇರೋದು ನಾವು. ಇದೇ ರೂಮ್ ನಮ್ಮದು. ವೆಲ್ಕಮ್ ಟು ಧೋಲಾವೀರ. 5 ಕಿಲೋಮೀಟರ್. ಸನ್ಸೆಟ್ ಪಾಯಿಂಟ್ 14 ಕಿಲೋಮೀಟರ್. ಧೋಲಾವೀರ ಹರಪ್ಪನ್ ಸಿಟಿ. ಪೀಪಲ್, ಮ್ಯೂಸಿಯಂ, ಎಕ್ಸ್ಕವೇಟೆಡ್ ಸೈಟ್, ಪಬ್ಲಿಕ್ ಕನ್ವೀನಿಯನ್ಸ್.